ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಜೀವಿನಿ ಹೋಮಿಯೋಪತಿ ಅರ್ಪಿಸ್ತಾ ಇರುವಂತಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಮ ರೋಗದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಶರತ್ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬನ್ನಿ, ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಈ ಚರ್ಮ ಅಂದ್ರೆ ಏನು, ಚರ್ಮದಿಂದ ಆಗುವಂತಹ ಅನುಕೂಲತೆಗಳೇನು, ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳೋಣ. ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಚರ್ಮ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಬೇಕು. ಸೊ ಚರ್ಮ ಇರೋದು ಫಾರ್ ಅ ಪರ್ಪಸ್, ಇದೊಂದು ಪರ್ಪಸ್ಗಾಗಿ ಇರುತ್ತೆ. ದ ಮೇನ್ ಪರ್ಪಸ್ ಇಟ್ ಸರ್ವ್ಸ್ ಈಸ್ ಫಸ್ಟ್ ಥಿಂಗ್ ಈಸ್ ಡಿಫೆನ್ಸ್. ಚರ್ಮನ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಸೊ ವೆನ್ ಎವರ್ ವಿ ಆರ್ ಎಕ್ಸ್ಪೋಸ್ ಟು ಎನಿ ಕೈಂಡ್ ಆಫ್ ಡಸ್ಟ್ ಪಾರ್ಟಿಕಲ್ಸ್, ಜರ್ಮ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ, ಅದನ್ನು ಫಸ್ಟ್ ನಮ್ಮ ಇಂಟರ್ನಲ್ ಲೇಯರ್ಸ್ಗೆ ಹೋಗೋದ್ರಿಂದ ಫಸ್ಟ್ ಸ್ಟಾಪ್ ಮಾಡೋದು ಚರ್ಮ. ಸೊ ದೇರ್ ಇಟ್ ಸ್ಟಾಪ್ಸ್ ಮೆನಿ ಹಾರ್ಮ್ಫುಲ್ ಥಿಂಗ್ಸ್ ಫ್ರಮ್ ಎಂಟರಿಂಗ್ ಇನ್ ಟು ಯರ್ ಬಾಡಿ. ಸೊ ಫಸ್ಟ್ ಚರ್ಮ ಮಾಡೋ ಒಳ್ಳೆ ಕೆಲಸ ಏನು ಅಂದರೆ ಅದು ತುಂಬ ಜರ್ಮ್ಸ್ನ ಅದು ಸ್ಟಾಪ್ ಮಾಡ್ತಾ ಇರುತ್ತೆ, ಬಾಡಿ ಒಳಗಡೆ ಹೋಗೋದ್ರಿಂದ ಸ್ಟಾಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಧರ್ಮೋ ರೆಗ್ಯುಲೇಷನ್. ನಮಗೆ ತುಂಬ ಜಾಸ್ತಿ ಸ್ವೆಟ್ ಬರ್ತಾ ಇರುತ್ತೆ, ದಟ್ ಈಸ್ ಅ ಕೈಂಡ್ ಆಫ್ ಧರ್ಮೋ ರೆಗ್ಯುಲೇಷನ್. ಅಂದರೆ ನಿಮ್ಮ ಬಾಡಿಯಲ್ಲಿರೋ ಟೆಂಪ್ರೇಚರ್ನ ಅದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ತುಂಬ ಜಾಸ್ತಿ ನಿಮಗೆ ಸೆಕೆ ಆದಾಗ ನಿಮಗೆ ಬೆವರು ಜಾಸ್ತಿ ಬರುತ್ತೆ, ಬಿಕಾಸ್ ಆಫ್ ದಟ್ ಬಾಡಿ ಕೂಲ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ವಿಂಟರ್ ಸೀಸನಲ್ಲಿ ಅದು ಬಾಡಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡುವಂಥ ಒಂದು ಕೆಲಸ ಮಾಡುತ್ತೆ. ಆ್ಯಂಡ್ ಅದೇ ರೀತಿ ಟಾಕ್ಸಿನ್ಸ್ನ ಹೊರಗಡೆ ಸಿಕ್ರೀಟ್ ಮಾಡೋದು ಅಂದರೆ ಎಕ್ಸ್ಕ್ರೀಷನ್, ಅದೊಂದು ಕೆಲಸ ಇರುತ್ತೆ. ಅದು ಸ್ವೆಟ್ ಮುಖಾಂತರ ಟಾಕ್ಸಿನ್ಸ್ನ ಅದು ಹೊರಗಡೆ ಹಾಕ್ತಾ ಇರುತ್ತೆ. ಸೊ ಸ್ಕಿನ್ನಿಂದ ಆಗೋ ಕೆಲಸಗಳು ತುಂಬ ವಿಧಗಳಾಗಿರುತ್ತೆ. ಅದರಲ್ಲಿ ಮೇಯ್ನ್ ಆಗಿ 3 ಅಂತ ಹೇಳ್ಬೋದು: ಡಿಫೆನ್ಸ್, ಥರ್ಮೋರೆಗ್ಯುಲೇಷನ್ ಆ್ಯಂಡ್ ಸಿಕ್ರೀಷನ್ಸ್. ನನ್ನ ಹೆಸರು ಶಾಂತಮ್ಮ ಅಂತ. 2 ವರ್ಷ ಆಯಿತು ನನಗೆ ಕಾಲು ನವೆ ಬಂದು ಕೆರೆದಿತ್ತವೆಲ್ಲ ಗಾಯ ಆಗುತ್ತೆ. ಗಾಯ ಆದರೆ ಮತ್ತೆ ಅದು ಒಂದು ಪಕ್ಕ ಆಡ್ಕೋತಾ ಇತ್ತು. ನಾನು ಸುಮಾರು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ಎಲ್ಲ ಮಾಡಿದೆ. ಒಂದು ಹಾಸ್ಪಿಟ್ಲಲ್ಲಿ ಸ್ಕಿನ್ ತೊಗೊಂಡೋಗಿ ಬಯೋಸ್ಪಿನ್ ಮಾಡಿಸಿದ್ರು, ಅದು ಎಲ್ಲ ಮಾಡಿದೆ. ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಮತ್ತೆ ತಿರ್ಗಾ ನನಗೆ ಅದೇ ಇನ್ನು ಆಗಲ್ಲ ಅಂತೇಳಿ ಸುಮ್ಮನೆ ಸೋತ್ಬಿಟ್ಟಿದೆ. ಆಮೇಲೆ ನನ್ನ ಫ್ರೆಂಡೊಬ್ಬರು ಮಲ್ಲೇಶ್ವರದಲ್ಲಿ ಸಂಜೀವಿನಿ ಹಾಸ್ಪಿಟ್ಲ್ ಐತೆ ನೋಡಿ, ಅಲ್ಲಿಗೋದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ, ಅಲ್ಲಿ ನಿನಗೆ ವಾಸಿ ಆಗ್ತದೆ ಅಂತ ಹೇಳಿದ್ರು. ನಾನು ಅಲ್ಲಿಂದ ಬಂದು ನನ್ನ ಮೊಮ್ಮಗನ ಬಂದೆ ನನ್ನ ಜೊತೇಲಿ. ಟ್ರೀಟ್ಮೆಂಟ್ 1 ತಿಂಗಳು ತಗೊಂಡೆ. ಆವಾಗ ನನಗೆ ನಾರ್ಮಲ್ ಅನಿಸ್ತು, ಇವಾಗ ಚೆನ್ನಾಗಿದ್ದೀನಿ. ನನ್ನ ಹೆಸರು ಗೀತಾ ಅಂತ. ನನಗೆ 4 ವರ್ಷದಿಂದ ಬೆಳೆ ಮಚ್ಚೆ ಇತ್ತು. ತುಂಬ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೂ ಬೇಜಾರಾಯ್ತಿತ್ತು, ಕತ್ತಲ್ಲಿ ಕೈಯಲ್ಲಿ ಎಲ್ಲ. ಏನು ಹಿಂಗಾಗೋಯ್ತು ಅಂತ ಮನೇಲಿ ನೆಮ್ಮದಿ ಇಲ್ಲದೆ, ತುಂಬ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ತುಂಬ ಏನೋ ಕೊರಗ್ತಾ ಕೂತಿದೆ, ಊಟ ತಿಂಡಿ ಜ್ಞಾನ ಇಲ್ಲ, ಏನಿಲ್ಲ. ನಮ್ಮ ರಿಲೇಟಿವ್ ಬಂದರು, ಯಾಕೆ ಯಾವಾಗಲೂ ಬೇಜಾರಲ್ಲಿ ಇದೆಯಾ ಅಂದರು. ಹಿಂಗೆ ಬೆಳೆ ಮಚ್ಚೆ ನನಗೆ ಎಲ್ಲೋದ್ರೂ ಕ್ಯೂರ್ ಆಗ್ತಾ ಇಲ್ಲ ಅಂದೆ. ಸರಿ ಸಂಜೀವಿನಿ ಹೋಮಿಯೋಪತಿಗೆ ಹೋಗೋಣ ಬಾ ಅಂತಂದರು. ಟ್ರೀಟ್ಮೆಂಟ್ ತಗೊಂಡೆ, ತುಂಬ ಆರಾಮಾಗಿ ಎಲ್ಲ ಕರೆ ಎಲ್ಲ ಹೋಯ್ತು, ತುಂಬ ಖುಷಿಯಾಗಿದೆ. ಇನ್ನು ಚರ್ಮದ ಸಮಸ್ಯೆಗಳು ಅಂದ್ರೆ ಯಾವ ರೀತಿ ಆಗಿದೆ, ಯಾವೆಲ್ಲ ಸಮಸ್ಯೆಗಳನ್ನ ನಾವು ನೋಡಬಹುದು ಡಾಕ್ಟರ್? ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಫಸ್ಟ್ ಚರ್ಮ ರೋಗಗಳು ಅಂದರೆ ಸ್ಕಿನ್ ಡಿಸೀಸ್ ಬಗ್ಗೆ ಮಾತಾಡಬೇಕು ಅಂದರೆ, ಈಗಲೇ ನಾನು ಹೇಳಿದ್ನಲ್ವಾ, ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ. ಸೊ ನಿಮ್ಮ ಬಾಡಿ ಅಲ್ಲಿ ಇರೋ ಏನೇ ಕಾಯಿಲಾಗಿ ಅದು ಚರ್ಮ ಮುಖಾಂತರನೇ ಸಿಂಪ್ಟಮ್ಸ್ನ ನಿಮಗೆ ತೋರಿಸುತ್ತೆ. ಸೊ ನಿಮಗೆ ಚರ್ಮಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಅದು ಚರ್ಮಕ್ಕೆ ಮಾತ್ರ ಆಗ್ತಾ ಇದೆ ಅಂತಲ್ಲ, ಒಳಗಡೆನೂ ಏನೋ ಒಂದು ಕಾಯಿಲಿದೆ, ಬಟ್ ಆ ಚರ್ಮದ ಮುಖಾಂತರ ಒಂದು ಕೈಂಡ್ ಆಫ್ ಸಿಂಪ್ಟಮ್ಸ್ ಕೊಡ್ತಾ ಇದೆ. ಇಟ್ಸ್ ಕೈಂಡ್ ಆಫ್ ಸ್ಪೀಕಿಂಗ್ ಟು ಯು ದಟ್ ಈ ಪ್ರಾಬ್ಲಮ್ ನನ್ನ ಬಾಡಿಗೆ ಇದೆ ಅಂತ ನಿಮ್ಮ ಚರ್ಮ ಮುಖಾಂತರ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಚರ್ಮಕ್ಕೆ ಒಂದು ಸಮಸ್ಯೆ ಬಂದಿದೆ ಅಂದರೆ ದಟ್ ಮೈನ್ ಬಿ ಬಿಕಾಸ್ ಆಫ್ ಮೆನಿ ಥಿಂಗ್ಸ್. ಇನ್ಫೆಕ್ಷನ್ಸಿಂದ ಬರ್ಬೋದು, ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸಿಂದ ಬರ್ಬೋದು, ಅಥವಾ ಅಲರ್ಜೀಸಿಂದ ಬರ್ಬೋದು. ಅದೇ ರೀತಿ ನಾವು ನೋಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಅಂತ, ವಿಟಿಲಿಗೋ ಅಂತ, ಫಂಗಲ್ ಇನ್ಫೆಕ್ಷನ್ಸ್ ಆಗಲಿ, ಅಥವಾ ಸಮ್ ಕೈಂಡ್ ಆಫ್ ಎಕ್ಸಿಮ್ಯಾಟಸ್ ಕಂಡೀಷನ್ಸ್, ಅಥವಾ ಸಮ್ ಕೈಂಡ್ ಆಫ್ ಅಲರ್ಜೀಸ್ ನಾವು ನೋಡ್ತಾ ಇರ್ತೀವಿ. ಇದೆಲ್ಲ ನಾವು ಚರ್ಮ ರೋಗಗಳಂತಾನೆ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಎಸ್, ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಶಾಂತ ಅಂತ ಮೇಡಮ್. ಶಾಂತ ಅವರೇ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆನಲ್ಲಿ. ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ. ಹಲೋ. ಹಾಂ ಹೇಳಿಮ್ಮ. ಸರ್, ಇದು ನನಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ ಸರ್. ಓಕೆ. ತುಂಬಾ ಕಡ್ತ ಜಾಸ್ತಿ ಬರುತ್ತೆ, ಮತ್ತೆ ತುಂಬಾ ಒಟ್ಟು ಜಾಸ್ತಿ ಉದುರುತ್ತಿದೆ. ತುಂಬಾ ಕಡೆ ತೋರಿಸ್ಬಿಟ್ಟಿದ್ದೀನಿ ಸರ್, ಅದು ವಾಸಿನೇ ಆಗ್ತಿಲ್ಲ. ಇದು ನಿಮ್ಮಲ್ಲಿ ವಾಸಿ ಆಗುತ್ತೆ ಸರ್? ಹಾಂ, ಫಸ್ಟ್ ನಿಮಗೆ ಸೋರಿಯಾಸಿಸ್ ಎಷ್ಟು ವರ್ಷದಿಂದ ಇದೆ ಅಮ್ಮ? ಸರ್, ನನ್ಗೊಂದು 4-5 ವರ್ಷದಿಂದ ಇದೆ ಸರ್ ಇದು. ಓಕೆ, ಟ್ರೀಟ್ಮೆಂಟ್ ಎಷ್ಟು ವರ್ಷದಿಂದ ನೀವು ತಗೊಳ್ತಾ ಇರೋದು? 4 ವರ್ಷದಿಂದನೂ ತಗೋತಾನೆ ಇದ್ದೀನಿ ಸರ್. ತುಂಬಾ ಕಡೆ ತೋರಿಸ್ಬಿಟ್ಟೆ ಸರ್ ನಾನು. ಓಕೆ, ಈಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಸ್ಪ್ರೆಡ್ ಆಗಿದೆಯಾ, ಮತ್ತೆ ಹೊಸ ಜಾಗಕ್ಕೆ ಏನಾದರೂ ಸ್ಪ್ರೆಡ್ ಆಗಿದೆಯಾ? ಇನ್ನು ಜಾಸ್ತಿ ಆಗ್ತಾನೆ ಇದೆ ಸರ್. ಫಸ್ಟ್ ಸ್ವಲ್ಪನೇ ಇತ್ತು, ಓಕೆ. ಇವಾಗ ಫುಲ್ ಬಾಡಿನಲ್ಲಿ ಎಲ್ಲಾ ಕಡೆನೂ ಆಗ್ತಿದೆ ಸರ್. ತಲೆ ಮೇಲೆನೂ ಇದೆಯಮ್ಮ?
ತಲೆಯಲ್ಲೂ ಕೂಡ ಇದೆ ಸರ್, ಅದು ಒಟ್ಟು ಜಾಸ್ತಿ ಉದುರುತ್ತದೆ. ಓಕೆ, ಈಗ ನಿಮ್ಗೆ ಆಗಿರೋ ಸೋರಿಯಾಸಿಸ್ ಅನ್ನೋ ಕಾಯಿಲು ನಾನು ಈಗಲೇ ಹೇಳಿದ್ನಲ್ವಾ, ದಟ್ಸ್ ಬಿಕಾಸ್ ಆಫ್ ಎಕ್ಸೆಸಿವ್ ಪ್ರೊಲಿಫರೇಷನ್ ಆಫ್ ಸ್ಕಿನ್ ಸೆಲ್ಸ್ ಅಂತ. ಅಂದರೆ ನಿಮ್ಮ ಚರ್ಮ ಕಣಗಳು ತುಂಬ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಹೊಸ ಚರ್ಮ ಕಣಗಳು ಎಲ್ಲರಲ್ಲಿನೂ ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ಅದು ತಿಂಗ್ಳಕ್ಕೊಂದ್ಸತಿ ಆಗ್ತಾ ಇರುತ್ತೆ ಆವ್ರೇಜ್ ಆಗಿ. ಬಟ್ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಅದು 3 ದಿನಕ್ಕೆ 4 ದಿನಕ್ಕೆ ಒಂದ್ಸತಿ ಚರ್ಮ ಕಣಗಳು ಉತ್ಪತ್ತಿ ಆಗೋದು, ಅದೆಲ್ಲ ಮೇಲೆ ಬಂದು ಎಪಿಡರ್ಮಲ್ ಲೇಯರಲ್ಲಿ ಸ್ಟಾಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ಯಾಚಸ್ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅದು ಸೋರಿಯಾಸಿಸ್ ಪ್ಯಾಚ್ ಸ್ಟಾರ್ಟ್ ಆದಾಗ ಫಸ್ಟ್ ತುಂಬ ಚಿಕ್ಕದಾಗಿರುತ್ತೆ, ಏನೋ ಸೊಳ್ಳೆ ಕಚ್ಚಿದಂಗೆ ಅಷ್ಟು ಚಿಕ್ಕದಾಗಿರುತ್ತೆ. ಅದು ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಅದು ಜಾಸ್ತಿ ಆಗ್ತಾ ಇರುತ್ತೆ. ಆ ಪ್ಯಾಚಸ್ ತುಂಬ ಜಾಸ್ತಿ ಆದ ನಂತರ ಏನಾಗುತ್ತೆ, ಅದರಿಂದ ಹೊಟ್ಟು ಥರ ಉದುರೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಕೆಡ್ತಾ ಇರೋದು, ಸ್ವಲ್ಪ ದಿನ ಆದಮೇಲೆ ನೋವು ಬರೋದು ಅಥವಾ ಉರಿ ಆಗೋದು, ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ. ಈ ಸೋರಿಯಾಸಿಸ್ ಅನ್ನೋ ಕಾಯಿಲೆಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ನೀವು ತಗೊಂಡ್ರೆ ಪೂರ್ತಿಯಾಗಿ ನಿಮಗೆ ಮತ್ತೆ ನಾರ್ಮಲ್ ಆಗುತ್ತೆ. ಹೆಸರು ಲಿಂಗರಾಜು. ನನಗೆ 4-5 ವರ್ಷದಿಂದ ತಲೆ ಹೊಟ್ಟು ಸಮಸ್ಯೆ ಇತ್ತು, ನವೆ ಇತ್ತು, ಕುತ್ತಿಗೆ ಹತ್ರ ಎಲ್ಲ ಕೆಂಪಗಾಗೋದು, ನವೆ ಜಾಸ್ತಿ ಇತ್ತು. ಅದರಿಂದ ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ನನ್ನ ಫ್ರೆಂಡ್ ಹೇಳಿದ್ರು, ಇಲ್ಲಿ ಮಲ್ಲೇಶ್ವರಮಲ್ಲಿ ಸಂಜೀವಿನಿ ಹೋಮಿಯೋಪತಿ ಅಂತ ಒಂದು ಇದಿದೆ, ಅದರಲ್ಲಿ ತೋರಿಸ್ಕೊಳ್ಳಿ. ನಾನು ತುಂಬ ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದೆ, ಶಾಂಪೂ ಸೋಪ್ ಯೂಸ್ ಮಾಡಿದ್ದೆ, ಎಲ್ಲೂ ಹುಷಾರಾಗಿರಲಿಲ್ಲ. ಸಂಜೀವಿನಿ ಹೋಮಿಯೋಪತಿ ಬಂದ ಮೇಲೆ ನನಗೆ ತುಂಬ ಗುಣ ಆಗಿದೆ, ಈಗ ತುಂಬ ಆರಾಮಾಗಿದ್ದೀನಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಅಮ್ಮ ನಿಮ್ಮ ಹೆಸರು? ಶಾಂತಮ್ಮ. ಎಲ್ಲಿಂದ ಬಂದಿರೋದು? ನಾವು ತವರೆಕೆರೆ ಹತ್ರ ಗೊಲ್ರಟ್ಟಿ. ಅಮ್ಮ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಹೌದು, ಟ್ರೀಟ್ಮೆಂಟ್ ತೊಗೊತೀವಿ. ಯಾವ ಟ್ರೀಟ್ಮೆಂಟು? ಸ್ಕಿನ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬರ್ತಿದ್ವಿ. ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ? ಇವಾಗ ಒಂದು 6 ತಿಂಗಳಿಂದ ಈಚೆಗೆ ತೊಗೊತಾ ಇದ್ವಿ. ಇವಾಗ ಹೇಗಿದ್ದೀರಮ್ಮ? ಗುಣ ಆಗಿದೆನಾ? ಗುಣ ಆಗಿದೆ, ಅರ್ಧ ಭಾಗ ಗುಣ ಆಗಿದೆ. ಇನ್ನು ಟ್ರೀಟ್ಮೆಂಟ್ ಇನ್ನೂ 1-2 ತಿಂಗಳು ತೊಗೋಬೇಕು ಅಂತ ಹೇಳಿದ್ದಾರೆ. ಚೆನ್ನಾಗಿ ನೋಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಥರ ತೊಗೋಬೇಕು ಮಾತ್ರೆ ಮೆಡಿಸಿನ್ ಅಂತ ಹೇಳ್ತಿದ್ದಾರೆ. ಆ ಥರ ತೊಗೊತಾ ಇದ್ವಿ. ಭಯಾನಕವಾದಂತಹ ಚರ್ಮ ರೋಗ ಅಂದರೆ ಸೋರಾಸಿಸ್ ಅಂತ ಹೇಳ್ತೀವಿ. ಈ ಸೋರಾಸಿಸ್ನ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸೋರಾಸಿಸ್ ಅಂದರೆ ಏನು? ಯಾವ ಒಂದು ಏಜ್ ಗ್ರೂಪಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ? ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗನ? ಯಾವ ರೀತಿ ಆಗಿರುತ್ತೆ? ಒಟ್ಟಾರೆ ಸೋರಾಸಿಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ಕಡೆಯಿಂದ ಪಡ್ಕೊಂಡ್ಬಿಡೋಣ. ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಹೇಳೋದಾದ್ರೆ? ಸೋರಿಯಾಸಿಸ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ಬೋದು, ಅಂದರೆ ಒಂದು ದೀರ್ಘಕಾಲಿಕ ರೋಗ ಅಂತ ಹೇಳ್ತೀವಿ. ಸೊ ಸೋರಿಯಾಸಿಸ್ ಬಂದಾಗ್ಲಿಂದ ಅದು ಕ್ರಮೇಣ ಹೆಚ್ಚಾಗ್ತಾನೆ ಇರುತ್ತೆ, ಬಾಡಿ ಎಲ್ಲ ಹರಡ್ತಾನೆ ಇರುತ್ತೆ ಅದು. ಸೊ ಒಂದು ಕ್ರಾನಿಕ್ ಟೈಮ್ ಪೀರಿಯಡ್ಗೆ ಅದು ಬಾಡಿನ ಅದು ಟ್ರಬಲ್ ಮಾಡ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ ಚರ್ಮಕ್ಕೆ. ಸೊ ಫಸ್ಟ್ ಥಿಂಗ್, ಸೋರಿಯಾಸಿಸಲ್ಲಿ ಆಗೋದೇನು ಅಂದರೆ ಸ್ಕಿನ್ ಸೆಲ್ ಪ್ರೊಲಿಫರೇಷನ್ ಅನ್ಕಂಟ್ರೋಲಬಲ್ ಆಗಿ ಆಗುತ್ತೆ. ಅನ್ಕಂಟ್ರೋಲಬಲ್ ಪ್ರೊಲಿಫರೇಷನ್ ಆಫ್ ಸ್ಕಿನ್ ಸೆಲ್ಸ್ ಅಂತ ಹೇಳ್ತೀವಿ. ಅಂದರೆ ಚರ್ಮ ಕಣಗಳು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ, ಬೇಗ ಉತ್ಪತ್ತಿ ಆಗ್ತಾ ಇರುತ್ತೆ. ನಮ್ಮ ಚರ್ಮಕ್ಕೆ ಪೊರೆಗಳಿರುತ್ತೆ, ಅದರಲ್ಲಿ ಎಪಿಡರ್ಮಲ್ ಲೇಯರ್ ಅಂತ, ಡರ್ಮಲ್ ಲೇಯರ್ ಅಂತ, ಸಬ್ಕ್ಯೂಟೇನಿಯಸ್ ಲೇಯರ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಈ ಎಪಿಡರ್ಮಲ್ ಲೇಯರ್ ಅನ್ನೋದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ನಿಮಗೆ ಈಗ ನೀವು ನೋಡ್ತಾ ಇರೋ ಚರ್ಮ ಬಂದು ಅದು ಎಪಿಡರ್ಮಲ್ ಲೇಯರ್ ಅಂತ ಹೇಳ್ತೀವಿ. ಅದರೊಳಗಡೆ ಇರೋದು ಡರ್ಮಲ್ ಲೇಯರ್, ಅದು ನಮಗೆ ನಾರ್ಮಲ್ ಆಗಿ ಕಾಣಿಸಲ್ಲ. ಏನಾದರೂ ಇಂಜುರಿ ಅಥವಾ ಟ್ರೊಮ್ಯಾಟಿಕ್ ಕಂಡೀಷನ್ಸಲ್ಲಿ ಮಾತ್ರ ಅದು ನಮಗೆ ಕಾಣಿಸೋದು. ಅದ್ರ ಕೆಳಗಡೆ ಇರೋದು ಬಂದು ಸಬ್ಕ್ಯೂಟೇನಿಯಸ್ ಲೇಯರ್ಸ್ ಅಂತ ಹೇಳ್ತೀವಿ. ಈ ಸಬ್ಕ್ಯೂಟೇನಿಯಸ್ ಲೇಯರ್ಸಲ್ಲಿ ಚರ್ಮ ಕಣಗಳು ಉತ್ಪತ್ತಿ ಆಗೋದು ಇರುತ್ತೆ. ಸೊ ಆ ಚರ್ಮ ಕಣಗಳು ಉತ್ಪತ್ತಿ ಆದಮೇಲೆ ಅದು ಮೇಲೆಗೆ ಬರ್ತಾ ಇರುತ್ತೆ. ಎವ್ರಿ 28 to 30 ಡೇಸಲ್ಲಿ ಚರ್ಮ ಕಣಗಳು ಚೇಂಜ್ ಆಗ್ತಾ ಇರುತ್ತೆ. ಮೇಲೆ ಇರೋ ಚರ್ಮ ಕಣಗಳು ಎಲ್ಲ ಹೋಗಿ ಹೊಸ ಚರ್ಮ ಕಣಗಳು ಅದನ್ನು ರೀಪ್ಲೇಸ್ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ. ಸೊ 4 ವೀಕ್ಸ್ ನಾವು ಜನರಲ್ ಆಗಿ ಕನ್ಸಿಡರ್ ಮಾಡೋದು, 4 ವೀಕ್ಸಲ್ಲಿ ಚರ್ಮ ಚೇಂಜ್ ಆಗುತ್ತೆ ಅಂತ ನಾವು ನೋಟಿಸ್ ಮಾಡ್ತೀವಿ. ಬಟ್ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಈ ಪ್ರಾಸೆಸ್ ಎಲ್ಲ ತುಂಬ ಬೇಗ ಆಗ್ತಾ ಇರುತ್ತೆ. 3-4 ಡೇಸಲ್ಲೇ ಆ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗೋದು, ಆ ಸೆಲ್ಸ್ ಎಲ್ಲ ಮೇಲೆ ಎಪಿಡರ್ಮಲ್ ಲೇಯರ್ಸ್ಗೆ ಬರೋದು, ಅಲ್ಲಿ ಸ್ಟ್ಯಾಕ್ ಆಗೋದು, ಅದರಿಂದ ಒಂದು ಪ್ಯಾಚ್ ಕ್ರಿಯೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ಯಾಚಸ್ನ ನಾವು ಸೋರಿಯಾಟಿಕ್ ಪ್ಯಾಚಸ್ ಅಂತ ಹೇಳ್ತೀವಿ. ಸೊ ದ ಮೈನ್ ಜಿಸ್ಟ್ ಆಫ್ ಸೋರಿಯಾಸಿಸ್ ಇಸ್ ಪ್ರೊಲಿಫರೇಷನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಸ್ಕಿನ್ ಸೆಲ್ಸ್. ಒಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ, ನಾನು ಬೆಳಗಾಮಿಂದ ಮಾತಾಡ್ತಿರೋದು ಮೇಡಮ್. ಓಕೆ ವೀಣಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಹಾಂ ನಮಸ್ತೆ ವೀಣಾ ಅವರೇ, ಹೇಳಿ. ಸರ್, ನನಗೆ 9 ವರ್ಷದಿಂದ ಸೋರಿಯಾಸಿಸ್ ಇದೆ. ಓಕೆ. ಆಯಿಂಟ್ಮೆಂಟ್ ಹಚ್ಕೊಂಡಾಗ ಕಮ್ಮಿ ಆಗುತ್ತೆ, ಬಿಟ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ. ಜೊತೆಗೆ ಜಾಯಿಂಟ್ ಪೇನ್ ಶುರು ಆಗಿದೆ ಸರ್ ಇವಾಗ. ಓಕೆ. ಸೊ ನೀವು ಅದೇ ಆಯಿಂಟ್ಮೆಂಟ್ ನೀವು 9 ಇಯರ್ಸಿಂದ ಹಚ್ತಾ ಇದ್ರಮ್ಮ? ಹಾ ಸರ್, ಹಚ್ಕೊಂತಾ ಇದ್ದೀನಿ. ಬಟ್ ಅದೇನಂದ್ರೆ ಏನೋ ನನಗೆ ರಿಸಲ್ಟ್ ಬರ್ತಿಲ್ಲ ಸರ್. ಅದರಿಂದ ಇದ್ರ ಹೋಮಿಯೋಪತಿಲಿ ಏನಾದ್ರು ಟ್ರೀಟ್ಮೆಂಟ್ ಸಿಕ್ಕರೆ ಅಂದ್ರೆ 100% ಏನಾದ್ರು ವಾಸಿ ಆಗುತ್ತಾ ಅಥವಾ ಏನಾದ್ರು ಇದರಿಂದನೂ ಇನ್ನೂ ಜಾಸ್ತಿ ಆಗುತ್ತಾ ಅಂತ. ರೈಟ್. ನೋಡಿಮ್ಮ, ನಿಮಗೆ ಸೋರಿಯಾಸಿಸ್ ಜೊತೆಲೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಒಂದು ಕಂಡೀಷನ್ ಸ್ಟಾರ್ಟ್ ಆಗ್ತಾ ಇದೆ ಈಗ.
ಸೋರಿಯಾಸಿಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಇಂಪ್ರಾಪರ್ಲಿ ಟ್ರೀಟೆಡ್ ಆರ್ ಅನ್ಟ್ರೀಟೆಡ್ ಸೋರಿಯಾಸಿಸ್ ಅಂದರೆ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳದೆ ಇದ್ದರೆ ಒಂದು ಜಾಸ್ತಿ ಟೈಮ್ ನೀವು ಸೋರಿಯಾಸಿಸ್ ಕಂಟಿನ್ಯೂ ಮಾಡ್ತಾ ಹೋದರೆ ಬಾಡಿಯಲ್ಲಿ ಆ ಸೋರಿಯಾಸಿಸ್ ಸ್ಕಿನ್ ಬಿಟ್ಟು ಇಂಟರ್ನಲ್ ಸ್ಟ್ರಕ್ಚರ್ಸ್ಗೆ ಹೋಗೋದು ಸ್ಟಾರ್ಟ್ ಆಗುತ್ತೆ, ಇಂಟರ್ನಲ್ ಆರ್ಗಾನ್ಸ್ಗೆ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಅಟ್ಯಾಕ್ ಮಾಡೋದು ಬೋನ್ಸ್ನ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಒಂದು ಆರ್ಥ್ರೈಟಿಕ್ ಚೇಂಜಸ್ ನಿಮ್ಮ ಬೋನ್ಸ್ ಆ್ಯಂಡ್ ಜಾಯಿಂಟ್ಸಲ್ಲಿ ಬರೋದು ಸ್ಟಾರ್ಟ್ ಆಗುತ್ತೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಸೋರಿಯಾಸಿಸ್ಸಿಂದ ಬರೋ ಆರ್ಥ್ರೈಟಿಸ್ ಅಂತ ನೀವು ತಿಳ್ಕೊಬೋದು. ಸೊ ನಿಮಗೆ ಈಗ ಸೋರಿಯಾಸಿಸ್ಗೂ ಟ್ರೀಟ್ಮೆಂಟ್ ತಗೋಬೇಕು ನೀವು, ಆ್ಯಂಡ್ ಆರ್ಥ್ರೈಟಿಸ್ಗೂ ಕೂಡ ಟ್ರೀಟ್ಮೆಂಟ್ ತಗೋಬೇಕು. ಅಥವಾ ನೀವು ಓನ್ಲಿ ಆರ್ಥ್ರೈಟಿಸ್ಗೆ ಮಾತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಸೋರಿಯಾಸಿಸ್ ವಾಸಿ ಆಗದೆ ಇರೋ ಥರ ನೀವು ನೋಡಿಕೊಂಡ್ರೆ ಅದು ಮತ್ತೆ ನಿಮಗೆ ಆರ್ಥ್ರೈಟಿಸ್ಗೆ ನಿಮಗೆ ಲೀಡ್ ಆಗುತ್ತೆ. ಅದು ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮುರುಗೇಶ್ ಬರ್ತಾ ಇದ್ದೀರಾ? ನೆಲಮಂಗಲದಿಂದ ಬರ್ತಾ ಇದ್ದೀನಿ ಮೇಡಮ್. ಮುರುಗೇಶ್ ಅಂತ. ಯಾವ ತೊಂದರೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಸರ್? ನಮಗೆ ನವೆ ಇತ್ತು ಮೈಯೆಲ್ಲ, ಅದಕ್ಕಾಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ. ಸೊರೋಗಿಲ್ಲ, ಕಮ್ಮಿ ಆಗಲೂ ಇಲ್ಲ. ಅದರಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿದ್ದೀನಿ. ಓಕೆ, ಇಲ್ಲಿ ಅಡ್ರೆಸ್ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ನಮ್ಮ ಸ್ನೇಹಿತರು ಒಬ್ಬರು ಇಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ರು, ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ಬನ್ನಿ ಅಂತ. ಅವ್ರ ಮುಖಾಂತರಿಂದ ನಾನು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಇದು ಫಂಗಲ್ ಇನ್ಫೆಕ್ಷನ್ ನನಗೆ ಗೊತ್ತಾಗಿದ್ದು. ಇಲ್ಲಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ, ನನಗೆ ತುಂಬ ಹ್ಯಾಪಿಯಾಗಿನಿದೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಎಲ್ಲಿಂದ ಬಂದಿರೋದು? ಮಂಡ್ಯ. ಮೇಡಮ್, ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಹಾಂ, ತೊಗೊಳ್ತಾ ಇದ್ವಿ 6-7 ತಿಂಗಳಿಂದ. ಬೇರೆ ಕಡೆ ತೋರಿಸ್ತಾ ಇದ್ವಿ, ಅಲ್ಲಿ ಚೆನ್ನಾಗಿ ನೋಡಲಿಲ್ಲ. ಇಲ್ಲಿಗೆ ಬಂದ್ವಿ, ಚೆನ್ನಾಗಿ ನೋಡಿದ್ರು. ಯಾವ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಸ್ಕಿನ್ ಅಲರ್ಜಿ ಆಗಿತ್ತು. ಇವಾಗ ಹೇಗಿದ್ದೀರಾ? ಗುಣ ಆಗಿದೆನಾ? ಹಾಂ, ಗುಣ ಆಗಿದೆ. 6-7 ತಿಂಗಳಿಂದ ತೋರಿಸ್ತಾನೆ ಇದ್ದೀವಿ ಇಲ್ಲಿ. ಕೈಯೆಲ್ಲ ಗುಣ ಆಗಿದೆ. 90% ಪರವಾಗಿಲ್ಲ. ಇವಾಗ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಇವಾಗ. ಚರ್ಮ ರೋಗದಲ್ಲಿ ಭಯಾನಕವಾದಂತಹ ಚರ್ಮ ರೋಗ ಅಂದರೆ ಸೊರಾಸಿಸ್ ಅಂತ ಹೇಳ್ತೀವಿ. ಸೊ ಸೊರಾಸಿಸ್ನ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ತಿಳ್ಕೊಳ್ಳೋಣ. ಡಾಕ್ಟರ್, ಸಿಂಪ್ಟಮ್ಸ್ ಅಂತ ಬಂದರೆ ಹೇಗಿರುತ್ತೆ? ಫಸ್ಟ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಬಂದು ಅವ್ರಿಗೆ ಪ್ಯಾಚಸ್ ಫಾರ್ಮ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆ ಪ್ಯಾಚಸ್ ಫಾರ್ಮ್ ಆದಮೇಲೆ ಅವ್ರಿಗೆ ಕೆರೆತ ಬರೋದು ಸ್ಟಾರ್ಟ್ ಆಗುತ್ತೆ. ಅದನ್ನು ಕೆರಿದಾಗ ಹೊಟ್ಟು ಥರ ಉದುರೋದು ಸ್ಟಾರ್ಟ್ ಆಗುತ್ತೆ. ಈ 3 ಬೇಸಿಕ್ ಆಗಿ ನಾವು ನೋಡ್ತಾ ಇರ್ತೀವಿ. ಇದ್ರ ಜೊತೆಲೇ ನಾರ್ಮಲ್ ಆಗಿ ರೆಡ್ನೆಸ್ ಇರುತ್ತೆ. ಯಾವ ಜಾಗದಲ್ಲಿ ಪ್ಯಾಚ್ ಸ್ಟಾರ್ಟ್ ಆಗುತ್ತೋ ಆ ಜಾಗದಲ್ಲಿ ತುಂಬ ಕೆಂಪಗಾಗುತ್ತೆ, ಕೆಲವರಿಗೆ ಊತ ಬರುತ್ತೆ. ಡಿಪೆಂಡ್ಸ್ ಆನ್ ಟೈಪ್ ಆಫ್ ಸೋರಿಯಾಸಿಸ್. ಬಿಕಾಸ್ ಈ ಸೋರಿಯಾಸಿಸ್ ಅನ್ನೋದು ಇಟ್ ಬೀಯಿಂಗ್ ಅನ್ ಆಟೋ ಇಮ್ಯೂನ್ ಡಿಸೀಸ್, ಅದು ನಮ್ಮ ದೇಹದ ಒಳಗಡೆ ಇರೋ ರೋಗ ನಿರೋಧಕ ಶಕ್ತಿಯಿಂದನೇ ಈ ಕಾಯಿಲೆ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇಂಥ ಪ್ಲೇಸಲ್ಲಿ ಬರುತ್ತೆ, ಇಂಥ ಪ್ಲೇಸಲ್ಲಿ ಬರೋಕ್ಕಾಗಲ್ಲ ಅಂತೇನೂ ಇರಲ್ಲ. ಅದು ಸ್ಟಾರ್ಟ್ ಆಗೋದು ಯಾವ ಜಾಗದಲ್ಲಿ ಆಗುತ್ತೋ ಅದು ವಿ ಕಾಂಟ್ ಪ್ರಿಡಿಕ್ಟ್, ಆ್ಯಂಡ್ ಅಲ್ಲಿಂದ ಅದು ಯಾವ ಜಾಗಕ್ಕೆ ಅದು ಸ್ಪ್ರೆಡ್ ಆಗುತ್ತೋ ಕೂಡ ವಿ ಕಾಂಟ್ ಪ್ರಿಡಿಕ್ಟ್. ಸೊ ಈ ಸಿಂಪ್ಟಮ್ಸ್ ಅನ್ನೋದು ಫಸ್ಟ್ ಸಿಂಪ್ಟಮ್ ಬಂದು ನಿಮಗೆ ದೆಲ್ ಬಿ ಎ ಸ್ಲೈಟ್ ಎಲಿವೇಟೆಡ್ ಪ್ಯಾಚ್, ತುಂಬ ಚಿಕ್ಕದಾಗಿ ಒಂದು ಪ್ಯಾಚ್ ಥರ, ಒಂದು ದದ್ದಿ ಥರ ಒಂದು ನಿಮಗೆ ಬರೋದು ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೆಡ್ತ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಹೊಟ್ಟು ಥರ ಉದುರೋದು, ಇನ್ ಸಿವಿಯರ್ ಕೇಸಸಲ್ಲಿ ನೋವು ಬರೋದು, ನೀರು ಥರ ಏನಾದರೂ ಸುರಿಯೋದು, ಕ್ಯೂ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಇನ್ನು ವೀಕ್ಷಕರೇ, ಸ್ಕಿನ್ ಡಿಸೀಸ್ನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಚರ್ಮ ರೋಗದಲ್ಲಿ ಬಹಳ ಒಂದು ಭಯಾನಕವಾದಂತಹ ಚರ್ಮ ರೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊರಾಸಿಸ್. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೋರಿಯಾಸಿಸ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅದು, ಬಟ್ ಅವರಲ್ಲಿ ಮಾತ್ರ ಅದು ಪೂರ್ತಿ ಚರ್ಮಕ್ಕೆ ಹರಡ್ತಾನೆ ಇರುತ್ತೆ. ಫುಲ್ ಬಾಡಿನೂ ಸೋರಿಯಾಸಿಸ್ ಆಗುತ್ತೆ. ಸೋರಿಯಾಸಿಸಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಪ್ಲೇಕ್ ಸೋರಿಯಾಸಿಸ್ ಅಂತ, ಗುಟ್ಟೆಡ್ ಸೋರಿಯಾಸಿಸ್ ಅಂತ, ಇನ್ವರ್ಟ್ ಸೋರಿಯಾಸಿಸ್ ಅಂತ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಅದು ಕ್ಲೋಸ್ ಎಕ್ಸಾಮಿನೇಷನ್ ಮಾಡಿದ ಮೇಲೇ ನಮಗೂ ಗೊತ್ತಾಗುತ್ತೆ ಯಾವ ಕೈಂಡ್ ಆಫ್ ಸೋರಿಯಾಸಿಸ್ ಅವರಲ್ಲಿದೆ ಅಂತ. ಇದು ನಿಮ್ಮಿಂದ ಬೇರೆಯವ್ರಿಗೆ ಟಚ್ಚಿಂದ ಹರಡಲ್ಲ, ಬಟ್ ವಂಶ ಪಾರಂಪರ್ಯವಾಗಿ ಅದು ಹರಡ್ಬೋದು. ಅಂದರೆ ತಂದೆ ತಾಯಿಯಿಂದ ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ, ಆ ಥರ ಇದು ಹರಡೋ ಚಾನ್ಸ್ ಇರುತ್ತೆ. ಬಟ್ ಒಬ್ಬರಿಂದ ಒಬ್ಬರಿಗೆ ವಿತ್ ಟಚ್, ವಿತ್ ಕ್ಲೋಸ್ ಕಾಂಟ್ಯಾಕ್ಟ್ ಇಟ್ ವೋಂಟ್ ಸ್ಪ್ರೆಡ್. ಈವನ್ ಫ್ರಮ್ ಹಸ್ಬೆಂಡ್ ಟು ವೈಫಿಂದನೂ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರಲ್ಲ. ಬಟ್ ಅವರಲ್ಲಿ ಅವ್ರಿಗೆ ಮಾತ್ರ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇಫ್ ಇಟ್ ಆಲ್ ಸ್ಟ್ರೆಸ್ಫುಲ್ ಲೈಫ್ ಏನಾದರೂ ಅವ್ರು ಲೀಡ್ ಮಾಡ್ತಾ ಇದ್ದರೆ, ಎನಿ ಕೈಂಡ್ ಆಫ್ ಸ್ಟ್ರೆಸ್, ಫಿಸಿಕಲ್, ಮೆಂಟಲ್, ಸೈಕಲಾಜಿಕಲ್ ಸ್ಟ್ರೆಸ್ ಅವ್ರಿಗೆ ಜಾಸ್ತಿ ಇದ್ದರೆ ಅವ್ರ ವರ್ಕ್ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಬೇಗ ಹರಡುತ್ತೆ ಅದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.